ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಜೈ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ನೀವು ಇಷ್ಟು ಹ್ಯಾಪಿ ಆಗಿರೋದನ್ನ ನಾನು ನೋಡೇ ಇರ್ಲಿಲ್ವಲ್ಲ. ಇಷ್ಟು ಹ್ಯಾಪಿ ಆಗಿರೋದನ್ನ ನೀನು ನೋಡಿರ್ಲಿಲ್ಲ ಅಂತ ಅಂದ್ರೆ ಹ್ಯಾಪಿ ಆಗಿರುವಂಥದ್ದು ಏನೂ ನಡೆದಿರಲಿಲ್ಲ ಅಂತ ಅರ್ಥ. ಆ್ಯಂಡ್ ಇವಾಗ ಹ್ಯಾಪಿ ಆಗಿದ್ದೀನಿ ಅಂತ ಹ್ಯಾಪಿ ಆಗಿರುವಂಥದ್ದು ಏನೋ ನಡೀತಿದೆ ಅಂತ ಕಾಲೋಬೇಕು. ಬೇಬಿ ಇವತ್ತು ಲೈಫಲ್ಲಿ ನಾನು ಏನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅನ್ನೋ ಖುಷಿಲಿ. ಒಳ್ಳೇದೇನೆ. ಬಟ್ ರಾತ್ರಿ ಅಜ್ಜಿ ಹತ್ರ ನೀವು ಪೇಪರ್ಸಿಗೆ ಸೈನ್ ತಗೊಂಡ್ರಿ ಅಲ್ವಾ? ಬೆಳಗ್ಗೆ ಆಗೋಷ್ಟರಲ್ಲಿ ಅಜ್ಜಿ ಕಾಣೆ ಆಗಿದ್ದಾರೆ. ಏನಾದ್ರು ಅವರು? ಬೇಬಿ ಅಜ್ಜಿಯಿಂದ ನಾನೇನು ಪಡ್ಕೋಬೇಕಿತ್ತು ಅದನ್ನ ಪಡ್ಕೊಂಡಾಗಿ. ಈಗ ಮುದುಕಿ ಯೂಸ್ ಮಾಡಿ ಬಿಸಾಕಿರೋ ಟಿಶ್ಯೂ ಪೇಪರ್ ಥರ ಅವಳನ್ನ ಮನೇಲಿ ಇಟ್ಕೊಂಡು ಏನು ಮಾಡಬೇಕು? ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದ್ವಿ. ಏನ್ ಜೈ ಹೀಗೆ ಹೇಳ್ತಿದ್ದೀರಾ? ಅಂದ್ರೆ ಅಜ್ಜಿ ಕತೆನ ಫಿನಿಶ್ ಮಾಡಿದ್ರಾ? ಬಿಡ್ತು ಅನ್ನೋ ಬೇಬಿ ನೀನು ಬೇರೆ. ಅಲ್ಲ ಬೇಬಿ, ಇವತ್ತು ನಾಳೆ ಆ ಮರನೇ ಬಿದ್ದೋಗುತ್ತೆ. ಅದನ್ನ ಕಡ್ದು ಆ ಆಪಾದನೆನ ನನ್ನ ತಲೆ ಮೇಲೆ ಯಾಕೆ ಕಟ್ಕೊಳ್ಳಿ ನಾನು? ದಡ್ಡನ ನಾನು? ಬೇಬಿ, ಆ ಮುದುಕಿ ಸತ್ತಿರೋದಕ್ಕಿಂತ ಬದುಕಿದ್ರೇನೆ ನನಗೆ ಲಾಭ ಜಾಸ್ತಿ. ಚಿನ್ನದ ಮೊಟ್ಟೆ ಇಡೋ ಮುದಿ ಕೋಳಿ ಬೇಬಿ ಅದು. ಅದನ್ನ ಸಾಯಿಸಿ ನನ್ಗೇನ್ ಲಾಭ? ಅದಕ್ಕೆ ಆ ಮುದುಕಿನ ಎಲ್ಲಿಡ್ಬೇಕೋ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ. ಅವಳಿದ್ದಾಳೆ, ನಾನು ಆಡಿಸ್ದಂಗೆಲ್ಲ ಇನ್ಮೇಲೆ ಆಡ್ತಾ ಇರ್ತಾಳೆ. ಹೌದಾ? ಹಂಗಂದ್ರೆ ಅಜ್ಜಿನ ಎಲ್ಲಿಟ್ಟಿದ್ದೀರಾ? ನೀನ್ ಯಾಕೆ ಬೇಬಿ ಅಷ್ಟೊಂದು ತಲೆ ಕೆಡ್ಸ್ಬೇಕು? ನೀನ್ ಆರಾಮಾಗಿರು, ಚಿಲ್ಲಾಗಿರು. ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಕಸ್ಮಾತ್ ಅಜ್ಜಿಗೇನಾರಾಗಿ ಅದು ನಿಮ್ಮ ತಲೆ ಮೇಲೆ ಬಂದ್ರೆ? ನೋ 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 ಬೇಬಿ, ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋಷ್ಟು ದಡ್ಡನ ನಾನು? ಈಗ ತಾನು ಹೇಳಿದ್ದೀನಿ ಮುದುಕಿ ಬದುಕಿದ್ರೇನೆ ನನಗೆ ಲಾಭ, ಅವಳನ್ನ ಸೇಫ್ ಆಗಿ ಇಟ್ಟಿದ್ದೀನಿ ಅಂತ. ಇರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇನ್ನು ಮೇಲೆ ನನ್ನ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ನನಗೋಸ್ಕರ ಒಂದು ದೊಡ್ಡ ಹೈವೇ ಅಂದರೆ ರಾಜಮಾರ್ಗ ಓಪನ್ ಆಗುತ್ತೆ ಬೇಬಿ. ಈ JD ಸ್ಪೆಷಾಲಿಟಿನೇ ಹಾಗೆ. ಅನ್ಕೊಂಡಿದ್ದನ್ನ ಸಾಧಿಸೋದು, ಬೇಕಾಗಿದ್ದನ್ನ ಪಡ್ಕೊಳ್ಳೋದು. ಈ ಅಜ್ಜಿ ಆಸ್ತಿ ಮೇಲೆ ಚಿಕ್ಕ ವಯಸ್ಸಿಂದ ಕಣ್ಣಿತ್ತು ಬೇಬಿ. ಕಡೆಗೂ ಈಗ ನನ್ನ ಆಸೆನ ಕಂಪ್ಲೀಟ್ ಆಗಿ ಈಡೇರಿಸ್ಕೊಂಡಿದ್ದೀನಿ. ಈ JD ಹುಟ್ಟಿರೋದೇ ಅನುಭವಿಸೋಕ್ಕೆ, ಆಳೋದಕ್ಕೆ. ನೋಡ್ತಾ ಇರು, ಇನ್ಮೇಲೆ ಬ್ಯಾಕ್ ಟು ಫಾರ್ಮ್ ಅನ್ನೋ ಥರ ಹೇಗೆ ಮೆರಿತೀನಿ ಅಂತ. ಓಕೆ, ಯಾ. ಪಾರ್ಥ, ಅಜ್ಜಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಅಪೇಕ್ಷಾ, ನಾನು ಅಜ್ಜಿನ ಎಲ್ಲ ಕಡೆ ಹುಡುಕಿದ್ದೀನಿ. ಎಲ್ಲ ರಿಲೇಟಿವ್ಸ್ ಹತ್ರನೂ ಫೋನ್ ಮಾಡಿ ಕೇಳಿದ್ದೀನಿ. ಅಲ್ಲೆಲ್ಲಿಗೂ ಹೋಗಿಲ್ಲ ಅವರು. ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಹಾಗಿದ್ರೆ ಎಲ್ಲಿಗೆ ಹೋಗಿರ್ಬೋದು? ನನಗೆ ಯಾಕೋ ಅಜ್ಜಿಗೇನೋ ತೊಂದರೆ ಆಗಿದೆ ಅಂತ ಭಯ ಆಗ್ತಿದೆ ಪಾರ್ಥ. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಅಜ್ಜಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಅವ್ರ ಇಡೀ ಲೈಫಲ್ಲಿ ಅವ್ರು ಯಾರಿಗೂ ತೊಂದರೆ ಕೊಟ್ಟವರೇ ಅಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಇನ್ಫ್ಯಾಕ್ಟ್ ಅಜ್ಜಿ ತುಂಬ ಒಳ್ಳೆಯವರು, ತುಂಬ ಸ್ಟ್ರಾಂಗ್ ಕೂಡ. ಅವ್ರಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ನೋ, ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪಾರ್ಥ. ಅಜ್ಜಿಗೆ ತೊಂದರೆ ಕೊಡೋದಕ್ಕೆ ಬೇರೆ ಯಾರೋ ಹೊರಗ್ನವ್ರು ಬೇಕಾಗಿಲ್ಲ. ನಿಮ್ಮಣ್ಣ ಜಯದೇವ್ ಇದಾರಲ್ಲ, ಅವರೊಬ್ಬರೇ ಸಾಕು. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಪಾರ್ಥ, ಅಜ್ಜಿ ಇಲ್ಲಿಗೆ ಬಂದಿದ್ದಷ್ಟೇ ನಮಗೆ ಗೊತ್ತಿರೋದು. ಆಮೇಲೆ ಎಲ್ಲಿಗೆ ಹೋದ್ರು ಏನಾದ್ರೂ ನಮ್ಗೇನೂ ಗೊತ್ತಿಲ್ಲ. ನಿಮ್ಮಣ್ಣನ ಬಗ್ಗೆ ನಾನೇನು ಹೇಳೋದು, ಎಲ್ಲ ನಿಮಗೆ ಗೊತ್ತಲ್ವಾ. ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಖತರ್ನಾಕ್ ಅವರು. ನೀವು ಗಮನಿಸಿದ್ರಾ? ಅಜ್ಜಿ ಆಸ್ತಿನ ಲೋನಿಗೆ ಪ್ಲಡ್ಜ್ ಮಾಡಬೇಕು ಅಂತ ಮಾತಾಡ್ತಿದ್ರಲ್ಲ, ಆಗ ನೀವು ಕೇಳಬೇಕಿತ್ತು ತಾನೆ, ಅಜ್ಜಿ ಆಸ್ತಿ ಎಲ್ಲ ನಿಮ್ಮ ಹತ್ರ ಹೇಗೆ ಬಂತು ಅಂತ. ಹಾಂ, ಅದೇನೋ ಗಿಫ್ಟೆಡ್ ಮಾಡಬೇಕು ಅಂತ ಹೇಳ್ತಿದ್ದ, ಬಟ್ ಯಾವಾಗೋಯ್ತು ಐ ಡೋಂಟ್ ನೋ. ನನಗೀಗ ಪಕ್ಕ ಆಗ್ತಿದೆ. ಏನು ಪಕ್ಕ ಆಯಿತು? ಪಾರ್ಥ, ಸ್ವಲ್ಪ ನೀವೇ ಯೋಚನೆ ಮಾಡಿ. ಅಜ್ಜಿಗೆ ಅವ್ರ ಮೇಲೆ ಒಳ್ಳೆ ಭಾವನೆನೇ ಇಲ್ಲ. ನಿಮ್ಮನ್ನು ನೋಡೋ ಹಾಗೆ ಅವ್ರನ್ನ ನೋಡೋದಿಲ್ಲ ಅವರು. ಅವ್ರಂದ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ ಅಂತವ್ರು ಹೋಗಿ ಅವ್ರ ಆಸ್ತಿನೆಲ್ಲ ಅವರಿಗೆ ಗಿಫ್ಟೆಡ್ ಮಾಡ್ಕೊಡ್ತಾರ? ಇದೆಲ್ಲ ನಂಬೋ ಮಾತಾ? ಅಲ್ಲ, ನಿಮ್ಗೆ ಯಾಕೆ ಇನ್ನೂ ಇದ್ರ ಮೇಲೆ ಡೌಟ್ ಬಂದಿಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಪಾರ್ಥ, ನಿಮ್ಮನ್ನ ಯಾಮಾರಿಸ್ತಿದ್ದಾರೆ ಪಾರ್ಥ. ಈ ಗಿಫ್ಟೆಡ್ ಹಿಂದೆ ಏನೋ ಇದೆ. ಇದೆಲ್ಲ ನೀವು ಅಂದ್ಕೊಂಡಿರೋ ಅಷ್ಟು ಸಿಂಪಲ್ ಆಗಿಲ್ಲ. ಸ್ವಲ್ಪ ನಾನು ಹೇಳ್ತಿರೋ ಆ್ಯಂಗಲಿಂದನೂ ಯೋಚನೆ ಮಾಡಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗತ್ತೆ. ಬಿಗ್ ಬ್ರೋ ಭೂಮಿಕಾ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದೇ ಹೋಗಿತ್ತು. ಈ ಮನೇಲಿ ಏನೂ ಸರಿಗಿಲ್ಲ. ಅಲ್ಲ, ಅಜ್ಜಿ ಏನಾದರೂ ಅವ್ರ ಹತ್ರ ಹೋಗಿರ್ಬೋದಾ? ಇಲ್ಲ ಪಾರ್ಥ, ಅಲ್ಲಿಗಂತೂ ಹೋಗಿರಲ್ಲ.
ಅಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಹೋಗೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಏನಾಗಿರ್ಬೋದು ಅಂತೀರಾ? ನನಗನ್ಸೋ ಮಟ್ಟಿಗೆ ಇದೆಲ್ಲದ್ರ ಹಿಂದೆನೂ ನಿಮ್ಮಣ್ಣ ಜಯದೇವರೇ ಇದ್ದಾರೆ ಅನ್ಸತ್ತೆ. ಅವ್ರು ಯಾವಾಗ ಏನ್ ಮಾಡ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲ, ಅಜ್ಜಿಗೂ ಅವರೇ ಏನು ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ತುಂಬಾನೇ ಡೇಂಜರ್ ಅವರು. ಓಕೆ ಓಕೆ ಅಪೇಕ್ಷಾ, ಸಮಾಧಾನ ಮಾಡ್ಕೊಳ್ಳಿ, ಪ್ಯಾನಿಕ್ ಆಗಬೇಡಿ. ಈಗ ಫಸ್ಟ್ ಅಜ್ಜಿ ಎಲ್ಲಿ ಹೋಗಿದಾರೆ ಅಂತ ಹುಡ್ಕೋಣ, ಆಮೇಲೆ ಹೋಗ್ಬೇಕಾದ್ರೆ ಪ್ರಶ್ನೆ ಮಾಡೋಣ. ಅಲ್ಲಿವರೆಗೂ ನೀವು ದಯವಿಟ್ಟು ಯಾವ ಕನ್ಕ್ಲೂಷನ್ಗೂ ಬರಬೇಡಿ. ಈಗ ಅಜ್ಜಿ ಹುಡ್ಕೋಣ. ಅಪೇಕ್ಷಾ, ಜಸ್ಟ್ ಅ ಮಿನಿಟ್. ಅಮ್ಮ, ನೀನೇನಮ್ಮ ಇಲ್ಲಿ? ನಾನು ಹೇಳಿದ್ದೆ ತಾನೇ, ನಾನು ಹೇಳ್ದೆ ಕೇಳಿದೆ ಇಲ್ಲಿಗೆ ಬರಬೇಡ ಅಂತ. ಇಲ್ಲಪ್ಪ, ನಾನು ನಿಮ್ಮಿಬ್ಬರ ವಿಚಾರ ಮಾತಾಡೋದಕ್ಕೆ ಬರಲಿಲ್ಲಪ್ಪ. ನಂಗೆ ಗೊತ್ತು ಆನಂದ ನಿನ್ನ ಹತ್ರ ಮಾತಾಡಿದಾನೆ, ಅತ್ತೆ ವಿಷಯ ಎಲ್ಲ ನಿನ್ಗೆ ಗೊತ್ತಿದೆ ಅಂತ. ಆದರೆ ನೀನು ಅವಳ ಹತ್ರ ಮಾತಾಡಲ್ವಲ್ಲಪ್ಪ. ಅವಳಿಗೆ ವಿಷಯ ಎಲ್ಲ ಹೇಗೆ ಗೊತ್ತಾಗೋದು? ಸೊಸೆಯಾಗಿ ನನ್ನ ಕರ್ತವ್ಯ. ಅತ್ತೆಗೆ ತುಂಬ ಹುಷಾರಿಲ್ಲ, ಅವ್ರು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳೋದಕ್ಕೆ ಬಂದೆ ಅಷ್ಟೆ. ಬೇರೆ ಯಾವ ಉದ್ದೇಶನೂ ನನಗಿಲ್ಲಪ್ಪ. ಅಲ್ಲಮ್ಮ, ಆದರೂ ಏನಾದರೂ ನೀವಿಬ್ರು ಬಂದು ಅಜ್ಜಿನ ನೋಡ್ತಿರೋ ಬಿಡ್ತಿರೋದು ನಿಮ್ಮ ಇಷ್ಟ. ನಾನು ಅದ್ರ ಬಗ್ಗೆ ಕೇಳೋದು ಇಲ್ಲ. ನೀವೇನು ಚಿಕ್ಕ ಮಕ್ಕಳ ತಲೆಗೊಂದು ತಟ್ಟಿ ಎಳ್ಕೊಂಡು ಹೋಗೋದಕ್ಕೆ? ಅದು ಸಾಧ್ಯ ಇಲ್ವಲ್ಲ. ಈಗ ನೀವು ದೊಡ್ಡವರು, ಅನುಭವಸ್ಥರು, ತಿಳಿದವರು, ನಿಮ್ಗೆಲ್ಲ ನಿರ್ಧಾರನೂ ತಗೊಳಕ್ ಬರುತ್ತೆ, ನಿಮ್ಗೆಲ್ಲನೂ ಅರ್ಥ ಆಗುತ್ತೆ. ಆದರೆ ನಾನು ಹೇಳೋದು ಸ್ವಲ್ಪ ಅಜ್ಜಿ ಬಗ್ಗೆನೂ ಯೋಚನೆ ಮಾಡಿ. ಬರೀ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾತಾ ಕೂಡ್ಬೇಡಿ. ನೀವು ಬಂದ್ರೆ ಅಜ್ಜಿ ಆರೋಗ್ಯ ಏನಾದರೂ ಸುಧಾರಿಸ್ಬೋದು ಅನ್ನೋದೊಂದು ನನ್ನ ಆಸೆ. ಆದ್ರೆ ಏನ್ ಮಾಡೋದು, ನೀವು ಬರಲ್ವಲ್ಲ. ನಿಮಗೆ ನಿಮ್ಮ ಹಠನೇ ಮುಖ್ಯ, ನಿಮ್ಮ ನಿರ್ಧಾರನೇ ಮುಖ್ಯ. ನಾನೇನ್ ಮಾಡಿ ಅತ್ತೆ ಹತ್ರ ಹೋಗಿ ನೀವಿಬ್ರು ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀನಿ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡಪ್ಪ. ನಾನು ಹೇಳೋದೆಲ್ಲ ಹೇಳಿದೆಪ್ಪ, ಅವಳೇನು ಹೇಳಿಲ್ಲ. ಅಮೃತಧಾರೆ